ಆತ್ಮ ನಮಸ್ತೆ. ಪೇರೆಂಟ್ಸ್, ಟೀಚರ್ಸ್, ಸ್ಕೂಲ್, ಚಿಲ್ಡ್ರನ್, ಮೈಂಡ್ಸೆಟ್, ಎಕ್ಸ್ಪೆಕ್ಟೇಷನ್ಸ್, ರಿಯಾಲಿಟಿ ಆ್ಯಂಡ್ ಮಿಸ್ಟೇಕ್ಸ್ ಇವುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಮಕ್ಕಳನ್ನು ಎಂಥ ಶಾಲೆಗೆ ಜಾಯಿನ್ ಮಾಡಿಸ್ಬೇಕು ಎಂಬ ಯೋಚನೆ ಎಲ್ರಿಗೂ ಇರುತ್ತೆ. ಇದೇ ವಿಚಾರದಲ್ಲೇ ತುಂಬ ಮಿಸ್ಟೇಕ್ಸ್ ಮಾಡ್ತೀವಿ ಕೂಡ. ಈಗ ನಿಮ್ಮ ಬಾಲ್ಯದ ಸ್ಕೂಲ್ ಡೇಸ್ನ ನೆನಪು ಮಾಡ್ಕೊಳ್ಳಿ. ಯಾವುದ್ರ ಬಗ್ಗೆ ಹೆಚ್ಚು ಇನ್ಫ್ಲುಯೆನ್ಸ್ ಆಗ್ತಿದ್ರಿ ನೀವು, ಯಾವುದೆಲ್ಲ ನಿಮಗೆ ಇಷ್ಟ ಆಗ್ತಿತ್ತು? ಯಾಕೆ ಅಂದರೆ ಮಕ್ಕಳು ನೋಡುವ, ಕೇಳುವ ಯಾವುದೋ ಸಿನಿಮಾ, ಯಾವುದೋ ವ್ಯಕ್ತಿ, ಟೀಚರು, ಫ್ರೆಂಡು, ರಿಲೇಟಿವು ಅಥವಾ ಯಾರ್ದಾದ್ರೂ ಬಿಹೇವಿಯರು, ಅವರ ಮಾತು, ಆಲೋಚನೆಗಳು, ಸಬ್ಜೆಕ್ಟ್ ಇಂಟ್ರೆಸ್ಟ್ಗಳು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ. ಇನ್ ಅನದರ್ ವ್ಯೂ, ಕ್ವಾಲಿಟಿ ಆ್ಯಂಡ್ ಇನೋವೇಟಿವ್ ವರ್ಸಸ್ ಸೇಲ್ಸ್ ಪ್ರಮೋಷನ್. ಈ ಪ್ರಾಸ್ಪೆಕ್ಟಿವಲ್ಲಿ ಹೇಳೋದಾದರೆ ನೋಕಿಯಾ, HMT ವಾಚ್, ಕೊಡಾಕ್ ಕ್ಯಾಮ್ರಾ ಇವೆಲ್ಲ ಕ್ವಾಲಿಟಿ ಇದ್ದರೂ ಕಾಲಕ್ಕೆ ಸರಿಯಾಗಿ ರಿನೋವೇಟ್ ಆಗಲಿಲ್ಲ. ಯಾರು ಕ್ವಾಲಿಟಿ ಆ್ಯಂಡ್ ಇನೋವೇಷನ್ ಎರಡನ್ನೂ ಫಾಲೋ ಮಾಡ್ತಾರೆ ಅಂದರೆ ಯಾವ ಸ್ಕೂಲು ಸಬ್ಜೆಕ್ಟ್ ನಾಲೆಡ್ಜು, ಎಥಿಕ್ಸು, ವ್ಯಾಲ್ಯೂಸು ಎಲ್ಲವನ್ನೂ ಅಳವಡಿಸ್ಕೊಂಡಿರೋ ಟೀಚರ್ಸ್ನ ಹೊಂದಿದೆ ಮತ್ತು ಅವರು ಎಷ್ಟು ಬ್ರಾಡ್ ಮೈಂಡ್ಸೆಟ್ ಆ್ಯಂಡ್ ಇನೋವೇಟಿವ್ ಆಗಿದ್ದಾರೆ ಇವೆಲ್ಲದನ್ನೂ ನೋಡಬೇಕು ನೀವು ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕು ಅನ್ನೋವಾಗ. ಯಾಕೆಂದರೆ ಅವರೇ ಸ್ಟೂಡೆಂಟ್ಸ್ ಕಣ್ಮುಂದೆ ಕಾಣುವ ರೋಲ್ ಮಾಡೆಲ್ಸು. ಸ್ಟೂಡೆಂಟ್ಸು ಡೈಲಿ ನೋಡುವಂಥ ಪರ್ಸನ್ಸ್ ಟೀಚರ್ಸೇ ಆಗಿರ್ತಾರೆ. ಟೀಚರ್ಸ್ಗಳಿಂದ ಮಕ್ಕಳು ಇನ್ಫ್ಲುಯೆನ್ಸ್ ಆಗ್ತಾರೆ. ಇನ್ನು ಯಾವ ಕಂಪ್ನೀಸ್ಗೆ ಕ್ವಾಲಿಟಿ ಪ್ರಾಡಕ್ಟ್ನ ಅಚೀವ್ ಮಾಡೋಕ್ಕೆ ಆಗಲ್ವೋ ಅವರು ಮಾತ್ರ ಸೇಲ್ಸ್ ಪ್ರಮೋಷನ್ ಕಡೆ ಹೆಚ್ಚು ಗಮನ ಕೊಡ್ತಾರೆ. ಇದೆಲ್ಲದನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಿ. ಮಾರ್ಕ್ಸ್ ತೆಗೆಸೋದು ಸಾಧನೆ ಅಲ್ಲ. ಕಂಪ್ಲೀಟ್ ಸಬ್ಜೆಕ್ಟು ಬೇಸಿಕ್ ಆಗಿ ಅರ್ಥ ಆಗಬೇಕು. ಮಕ್ಕಳಿಗೆ ಓನ್ಲಿ ಎಕ್ಸಾಮ್ಸ್ಗೆ ಬರ್ಬೋದಾದ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿಸಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಳ್ಳುವ ಟ್ರೈನಿಂಗ್ ಮಾತ್ರ ಮಾಡಿದ್ರೆ ಹೈಯರ್ ಸ್ಕೂಲಲ್ಲಿ ಅಥವಾ PUCಲಿ ಅವರಿಗೆ ಸಬ್ಜೆಕ್ಟ್ ಅರ್ಥನೇ ಆಗಿರೋದಿಲ್ಲ. ಸೊ ಕಂಪ್ಲೀಟ್ ಸ್ಟೂಡೆಂಟ್ ಲೈಫ್ ಅವರು ಸ್ಟ್ರಗಲ್ ಮಾಡಬೇಕಾಗುತ್ತೆ. ಮತ್ತು ಕೊನೆಗೂ ನೋ ನಾಲೆಡ್ಜ್, ನೋ ಸ್ಕಿಲ್ಸ್ ಆ್ಯಂಡ್ ಲೈಫ್ ಡಿಸೈನ್ ಮಾಡಿಕೊಳ್ಳಲು ಕಷ್ಟಪಡಬೇಕಾಗತ್ತೆ. ಇನ್ನು ಎಕ್ಸ್ಪೆಕ್ಟೇಷನ್ಸ್ಗೆ ಬರೋದಾದರೆ 1 ಇಯರ್ ಟಾಪರ್ ಆದವರು ನೆಕ್ಸ್ಟ್ ಇಯರ್ ಟಾಪರ್ ಆಗಿಲ್ಲ ಅಂದರೆ ಮಕ್ಕಳನ್ನು ಬ್ಲೇಮ್ ಮಾಡೋದು, ಟೀಚರ್ಸ್ನ ಬ್ಲೇಮ್ ಮಾಡೋದು, ಸ್ಕೂಲ್ನ ಬ್ಲೇಮ್ ಮಾಡೋದು ಸರಿನಾ? ಇಡೀ ಅರ್ಥನ ಅಸ್ತಿತ್ವ ಇರೋದೇ ಸೂರ್ಯನಿಂದ. ಅವನೇ ವರ್ಷವಿಡೀ ಒಂದೇ ಥರ ಟೆಂಪ್ರೇಚರ್ ಪ್ರೊವೈಡ್ ಮಾಡಲ್ಲ. ಸೀಸನ್ಗಳಿವೆ, ಮಳೆಗಾಲ, ಬೇಸಿಗೆಗಾಲ ಮತ್ತು ಚಳಿಗಾಲ. ಒಂದೇ ತರಹ ಇರೋದನ್ನು ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಇಂಪ್ರಾಕ್ಟಿಕಲ್. ಪ್ರತಿ ವರ್ಷ ಒಂದೇ ರೀತಿ ಮಳೆಯಾಗುತ್ತಾ? ಪ್ರತಿ ಮರ ಪ್ರತಿ ವರ್ಷ ಒಂದೇ ಥರದ ಫಸಲು ಬಿಡುತ್ತಾ? ಚೈಲ್ಡ್ ಆರ್ಟಿಸ್ಟ್ಗಳಾಗಿ ತುಂಬ ಫೇಮಸ್ ಆದವರು ಹೀರೋಗಳಾದಮೇಲೆ ಫೇಲ್ಯೂರ್ ಆಗಿರೋದನ್ನು ನೋಡಿದ್ದೀವಿ. ಚೈಲ್ಡ್ಹುಡ್ ಡೇಸಲ್ಲಿ ಬರೀ ಇನ್ಸಲ್ಟೇ ಮಾಡಿಸ್ಕೊಂಡವರು ಸ್ಟಾರ್ಗಳಾಗಿರೋದನ್ನು ನೋಡಿದ್ದೀವಿ ದೊಡ್ಡವರಾದಮೇಲೆ. ಯಾವ ಮರವು ಪ್ರತಿ ವರ್ಷ ಒಂದೇ ಥರ ಫಸಲು ಕೊಡೋಕ್ಕೆ ಸಾಧ್ಯ ಇಲ್ವೋ ಹಾಗೆ ಬೀಜ ಬಿತ್ತಿದ ತಕ್ಷಣ ಅಥವಾ ಒಂದೇ ತಿಂಗಳಲ್ಲಿ ಹಣ್ಣು ಕೊಡೋದಿಲ್ವೋ ಹಾಗೆ ಸ್ಟೂಡೆಂಟ್ ಕೂಡ ಒಂದೇ ಥರದಲ್ಲಿ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರಿಂದನೂ ಕೂಡ ಪೇಷನ್ಸಿಂದ ಕಲಿಯೋದಕ್ಕೆ ಟೈಮ್ ಕೊಟ್ಟು ಅವ್ರ ಕಡೆಯಿಂದ ರಿಸಲ್ಟ್ನ ತಗ್ಸೋದ್ರ ಕಡೆಗೆ ಗಮನ ಕೊಡಬೇಕು. ಕೇಳಿಲ್ಲವೇ ಚಿನ್ನದ ಮೊಟ್ಟೆ ಇಡುವ ಕೋಳಿ ಕತೆ? ಸುಮ್ಮನೆ ಹೇಳಿಲ್ಲ. ನಾವು ಇದೆಲ್ಲ ನೀತಿ ಕಲಿಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮಕ್ಕಳಿಂದ ಕೂಡ ಉತ್ತಮ ಕಲಿಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅರಿವು